ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಏಜ್ ರಿಲ್ಯಾಕ್ಸೇಷನ್, ವಯೋಮಿತಿ ಸಡಿಲಿಕೆ, ಅದರ ಜೊತೆಗೆ ಸೋಷಿಯಲ್ ಸೈನ್ಸ್, ಇಂಗ್ಲೀಷ್ ಟೀಚರ್ಸ್ ರಿಕ್ರೂಟ್ಮೆಂಟ್, ಈ ಮೂರು ಬಹಳ ವಿಷಯದ ಚರ್ಚೆಗಳಾಗಿವೆ. ಸೊ ಹಾಗಾಗಿ ಶಿಕ್ಷಕರ ನೇಮಕಾತಿ ಏನು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. ಈಗ 15,000 ಶಿಕ್ಷಕರ ನೇಮಕಾತಿಗೆ ಮತ್ತೊಂದು ಏನಾದರೂ ಟ್ವಿಸ್ಟ್ ಬರಬಹುದಾ, ಮತ್ತು ಸ್ಟೇ ಹಾಕಬಹುದಾ ಯಾರಾದರೂ ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ಜೋರಾಗಿ ನಡೆದಿವೆ. ಸೋಷಿಯಲ್ ಮೀಡಿಯಾಗಳಲ್ಲಿ, ಕಮೆಂಟ್ಸ್ನಲ್ಲಿ ಕೂಡ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೇಳ್ತಾ ಇದ್ದರು. ಸೊ ಹಾಗಾಗಿ ಅದರ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಆಲ್ರೆಡಿ ಶಿಕ್ಷಕರ ನೇಮಕಾತಿ ಕುರಿತು ಅರ್ಜಿ ಪ್ರಾರಂಭವಾಗಿದೆ. PST, GPT ಮತ್ತು HSTR. ಈಗ ಮೋಸ್ಟ್ ಪ್ರೊಬಾಬ್ಲಿ HSTRಗೆ ನೋಡ್ತಿರ್ಬೋದು ನೀವು. ಅಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಟೀಚರ್ ಕಾಲ್ಫಾರ್ಮ್ ಆಗಿಲ್ಲ, ಫಸ್ಟ್ ಆಫ್ ಆಲ್. ಸೆಕೆಂಡ್ ಥಿಂಗ್, GPSTRನಲ್ಲಿ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ಟೀಚರ್ಸ್ ಈ ರಿಕ್ರೂಟ್ಮೆಂಟ್ ಪೋಸ್ಟ್ಗಳು ಕಾಲ್ ಆಗಿಲ್ಲ. ಸೊ ಹಾಗಾಗಿ ಇದರ ಜೊತೆಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಅಂದರೆ 5 years ಏಜ್ ರಿಲ್ಯಾಕ್ಸೇಷನ್ ಏನಿದೆ, ವಯೋಮಿತಿ ಕುರಿತು ಕೂಡ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಆಗಿಲ್ಲ. 16 ವರ್ಷಗಳಿಂದ ಕಾದು ಕೂದ ಶಿಕ್ಷಕ ಆಕಾಂಕ್ಷಿಗಳಿಗೆ ನೋಟಿಫಿಕೇಷನ್ ಬಂತು ಅನ್ನೋದ್ರ ಬಗ್ಗೆ ಒಂದು ಸಿಹಿ ಸುದ್ದಿ ಬಂತು. ಅದರ ಜೊತೆಗೆ ಮತ್ತೆ ಶಾಕಿಂಗ್ ನ್ಯೂಸ್, 5 years ಏಜ್ ರಿಲ್ಯಾಕ್ಸೇಷನ್. ಕ್ರೈಸ್ ರಿಕ್ರೂಟ್ಮೆಂಟ್ ಏನಿದೆ, ಕ್ರೈಸ್ ಶಿಕ್ಷಕರ ವಸತಿ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ನೀಡಿ ನೋಟಿಫಿಕೇಷನ್ ಹೊರಡಿಸಲಾಯಿತು. ಬಟ್ ಶಾಲಾ ಶಿಕ್ಷಣ ಇಲಾಖೆ CAC ಕಚೇರಿಯಿಂದ ಬಂದ ನೋಟಿಫಿಕೇಷನಲ್ಲಿ ವಯೋಮಿತಿ ಸಡಿಲಿಕೆ ಕುರಿತು ಯಾವುದೇ ಇನ್ಫಾರ್ಮೇಷನ್ ಇಲ್ಲದಿರುವ ಕಾರಣದಿಂದ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಬೇಜಾರಲ್ಲಿದ್ದಾರೆ. ಸೊ ಹಾಗಾಗಿ ಮತ್ತೆ ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್ ಕಾಲ್ಫಾರ್ಮ್ ಕೂಡ ಆಗಿಲ್ಲ. ಹಾಗಾಗಿ ಈಗ ಮತ್ತೆ ಸ್ಟೇ ಆಗಬಹುದಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ಜೋರಾಗಿ ಸ್ಟಾರ್ಟ್ ಆಗಿವೆ. ಮೋಸ್ಟ್ ಪ್ರೊಬಾಬ್ಲಿ ಸ್ಟೇ ಕುರಿತು ಖಂಡಿತವಾಗಿ ಏನಾದರೂ ಇನ್ಫಾರ್ಮೇಷನ್ ಬಂದೇ ಬರುತ್ತೆ. ಬಂದ ಕೂಡಲೇ ತಮ್ಮೊಂದಿಗೆ ನಾನು ಆ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡ್ತೀನಿ. ಬಟ್ ಶಿಕ್ಷಕ ಆಕಾಂಕ್ಷಿಗಳು ಸರ್ ಸ್ಟೇ ಆಗಿದೆನಾ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದರು. ಆ ಥರ ಇನ್ನೂ ಕೂಡ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಅಪ್ಲಿಕೇಶನನ್ನು ಅಪ್ಲೈ ಮಾಡ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. ಸ್ಟೇ ವಿಚಾರ ಕುರಿತು ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಬಂದರೆ ಖಂಡಿತವಾಗಿ ತಮ್ಮೊಂದಿಗೆ ಅದರ ಬಗ್ಗೆ ಚರ್ಚೆ ಮಾಡಬಹುದು. ಸೊ ನೀವು ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡಬಹುದು ಕಮೆಂಟ್ ಬಾಕ್ಸ್ನಲ್ಲಿ. ಏಜ್ ರಿಲ್ಯಾಕ್ಸೇಷನ್ ಕಡೆಯಿಂದ ನೀವು ಎಲಿಜಿಬಲ್ ಆಗಿಲ್ಲ, ಅಥವಾ ನೀವು ಸೋಷಿಯಲ್ ಸೈನ್ಸ್ ಅಥವಾ ಇಂಗ್ಲೀಷ್ ಟೀಚರ್ ಪೋಸ್ಟಿಗೆ ಅಪ್ಲೈ ಮಾಡೋಕ್ಕೆ ವೇಟ್ ಮಾಡ್ತಾ ಇದ್ದೀರಿ, ಬಟ್ ಪೋಸ್ಟ್ ಕಾಲ್ಫಾರ್ಮ್ ಆಗಿಲ್ಲ ಅಂತ ಎಲಿಜಿಬಲ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದೇ ಒಂದು ಕಮೆಂಟ್ನಲ್ಲಿ ತಿಳಿಸಿ. ಸೊ ನೋಡೋಣ ಎಷ್ಟು ಕ್ಯಾಂಡಿಡೇಟ್ಸ್ಗಳು ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಲೆಕ್ಕ ಸಿಗುತ್ತೆ. ವಯೋಮಿತಿನಿಂದ ಎಷ್ಟು ಕ್ಯಾಂಡಿಡೇಟ್ ಅಪ್ಲೈ ಮಾಡೋಕ್ಕೆ ಆಗ್ತಾಯಿಲ್ಲ ಅನ್ನೋದ್ರ ಬಗ್ಗೆ. ಸೊ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.